ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ಇವತ್ತಿನ ಡಿಜಿಟಲ್ ಕಾಂಟೆಂಟ್ ಅಲ್ಲಿ ನಿಮ್ಗೆಲ್ಲರಿಗೂ ಬೇಕಾದಂತಹ ಅತಿ ಮುಖ್ಯ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಅದು ಪಾವತಿ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ UPIಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಮುಖವಾದ ಬದಲಾವಣೆಯಾಗಿದೆ. ಫೋನ್ ಪೇ ಬಳಕೆದಾರರಾದರೆ, ನೀವು ಗೂಗಲ್ ಪೇ ಬಳಕೆದಾರರಾದರೆ ದಯವಿಟ್ಟು ನೀವು ಈ ಒಂದು ಮಾಹಿತಿಯನ್ನು ನೋಡಲೇಬೇಕು. ಭಾರತದಲ್ಲಿರುವ ಪಾವತಿ ವ್ಯವಸ್ಥೆಯಲ್ಲಿ UPI ಗಮನಾರ್ಹ ಸ್ಥಾನ ಪಡೆದಿದೆ. ಹಾಗಾದ್ರೆ ಏನದು, ಯಾವ ರೀತಿಯ ಬದಲಾವಣೆ ಆಗಿದೆ ಅನ್ನೋದನ್ನ ನೋಡೋದಕ್ಕಿಂತ ಮುಂಚೆ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನೆಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿಯಾಗಿ ನ್ಯೂಸ್ 18 ಕನ್ನಡದ ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡೋದನ್ನ ಮರಿಬೇಡಿ. ಈಗಾಗಲೇ ಹೇಳಿದಾಗೆ ಭಾರತದ ಪಾವತಿ ವ್ಯವಸ್ಥೆಯಲ್ಲಿ UPI ಗಮನಾರ್ಹ ಸ್ಥಾನವನ್ನು ಪಡೆದಿದ್ದು ಹೆಚ್ಚಿನ ಹಣ ವಹಿವಾಟು UPI ಮೂಲಕವೇ ಆಗುತ್ತೆ. ನಿತ್ಯವೂ ನೂರಾರು ಕೋಟಿ ರೂಪಾಯಿ ಹಣದ ವಹಿವಾಟು UPI ನಿಂದ ನಡೆಯುತ್ತೆ. 50 ಕೋಟಿಗೂ ಹೆಚ್ಚು ಜನ UPI ಬಳಸ್ತಾರೆ. ಹೀಗಾಗಿ ಪಾವತಿ ವ್ಯವಸ್ಥೆ ಸಾಧ್ಯವಾದಷ್ಟು ಸುರಕ್ಷಿತ ಆಗಿರೋದು ಅತಿ ಮುಖ್ಯ. ಈಗಾಗಲೇ ಕ್ಯಾಶ್ ಟ್ರಾನ್ಸಾಕ್ಷನ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಮರ್ತೇ ಹೋಗಿದೆ. ಹಳ್ಳಿಯಿಂದ ದಿಲ್ಲಿವರೆಗೂ ಸಿಟಿ ಮಂದಿ ಇರಲಿ, ಗ್ರಾಮೀಣ ಭಾಗದ ಜನ ಇರಲಿ, ಈಗ ಆನ್ಲೈನ್ನಲ್ಲಿಯೇ ಟ್ರಾನ್ಸಾಕ್ಷನ್ ಮಾಡೋದು ಕರಗತ ಮಾಡಿಕೊಂಡಾರೆ. ಕ್ಯಾಶ್ ತೆಗೆದುಕೊಂಡು ಹೋಗಿ ಶಾಪಿಂಗ್ ಮಾಡೋದು, ಅದನ್ನು ವಸ್ತುಗಳನ್ನು ಪರ್ಚೇಸ್ ಮಾಡೋದು, ಅದರಲ್ಲೂ ಆಧುನಿಕ ಕಾಲದಲ್ಲಿ ಮುಗಿದು ಹೋದ ಅಧ್ಯಾಯ ಅಂತಾನೆ ಹೇಳಬಹುದು. ಬಹುತೇಕ ಎಲ್ಲ ಕಡೆಯೂ UPI ಹಾಗೂ ಕಾರ್ಡ್ ಮೂಲಕವೇ ಎಲ್ಲ ವಹಿವಾಟು ಡಿಜಿಟಲ್ ಜಗತ್ತಲ್ಲಿ ನಡೆದು ಹೋಗುತ್ತೆ. ಫೋನ್ ಪೇ ಭಾರತದ ಪ್ರಮುಖ ಡಿಜಿಟಲ್ ಪಾವತಿಯ ವೇದಿಕೆಯಾಗಿದ್ದು ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಬಳಸಿ, ಅಂದರೆ UPI ಬಳಸಿ ತತ್ಕ್ಷಣ ಹಣ ವರ್ಗಾವಣೆ ಮಾಡೋದು, ಮೊಬೈಲ್ ರೀಚಾರ್ಜ್ ಮಾಡೋದು ಅಥವಾ ಯಾವುದೇ ಬಿಲ್ಗಳ ಪಾವತಿಯನ್ನು ಮಾಡೋದು, ಹೀಗೆ ಆನ್ಲೈನ್ ಶಾಪಿಂಗ್ ಮಾಡೋದು, ಇವೆಲ್ಲದಕ್ಕೂ ಕೂಡ ಬಳಕೆ ಆಗ್ತಾ ಇರೋದನ್ನ ನೋಡ್ತೀವಿ. ಅದರಲ್ಲೂ ಫೋನ್ ಪೇ ಭಾರತದಲ್ಲಿ ಸಿಕ್ಕಾಪಟ್ಟೆ ಫೇಮಸ್. ಬಹುತೇಕರು ಇದನ್ನೇ ಒಂದು ಆದ್ಯತೆಯಾಗಿ ತೆಗೆದುಕೊಂಡಿರ್ತಾರೆ. ಭಾರತದಲ್ಲಿ ಹಣ ಪಾವತಿ ವ್ಯವಸ್ಥೆಯಲ್ಲಿ ನಿರಂತರವಾಗಿ ಸುಧಾರಣೆಗಳು ಆಗ್ತಾನೆ ಇರೋದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಸೊ UPI ಪೇಮೆಂಟ್ ಸಿಸ್ಟಮ್ನಲ್ಲೂ ನಿರಂತರವಾಗಿ ಸುಧಾರಣೆಗಳಾಗ್ತಿದೆ. ಈಗ ಹೆಚ್ಚು ಸುರಕ್ಷತೆ ಮತ್ತು ಸುಲಭ ಬಳಕೆಗೆ ಫೇಸ್ ID ಹಾಗೆಯೇ ಬಯೋಮೆಟ್ರಿಕ್ ಬಳಕೆಯನ್ನ UPIಗೆ ಅಳವಡಿಸಲಾಗಿದೆ. ಅದರಲ್ಲೇ ಎಲ್ಲ ವ್ಯವಹಾರವೂ ಕೂಡ ಇನ್ನು ಮುಂದೆ ನಡೆಯುತ್ತೆ. ಹಾಗಾದ್ರೆ ನೀವು ಇನ್ನು ಮುಂದೆ UPI ಪಾವತಿ ಮಾಡೋದಕ್ಕೆ ಫೋನ್ ಪೇ ಬಳಸಿದ್ರೆ ಸಣ್ಣ ಪುಟ್ಟ ವಹಿವಾಟು ನಡೆಸಲು ಪಿನ್ ಹಾಕುವ ಅಗತ್ಯ ಇಲ್ಲ. ಇನ್ನು ಮುಂದೆ ಚಿಕ್ಕ ಪುಟ್ಟ ವ್ಯವಹಾರಕ್ಕೆ ಪಿನ್ ಹಾಕುವ ಬದಲಾಗಿ ನೀವು ಫೋನ್ ಪೇಯಲ್ಲಿ ಒಂದು ಹೊಸ ಆಪ್ಷನ್ ಅನ್ನು ಬಳಕೆ ಮಾಡಬಹುದು. ಅದುವೇ ಫೋನ್ ಪೇಯ ಅಪ್ಲಿಕೇಶನ್ ಏನಂತ ಹೇಳಿದ್ರೆ ಬಯೋಮೆಟ್ರಿಕ್ ಮೂಲಕ ಪಾವತಿ ಮಾಡೋದಕ್ಕೆ ಅವಕಾಶ ನೀಡಲಾಗಿದೆ. ಫೇಸ್ ID ಆಗಿರ್ಬೋದು, ಫಿಂಗರ್ ಪ್ರಿಂಟ್ ಬಳಸಿ ನೀವಿನ್ ಮುಂದೆ ಪಾವತಿ ಮಾಡೋದಕ್ಕೆ ಫೋನ್ ಪೇ ಹೊಸ ಅವಕಾಶವನ್ನು ಕಲ್ಪಿಸಿದೆ. ಫಿನ್ಟೆಕ್ ಪ್ಲಾಟ್ಫಾರ್ಮ್ ತನ್ನ ಗ್ರಾಹಕರಿಗೆ ಹೊಸ ಆಪ್ಷನ್ ತಂದಿದ್ದು UPI ಮೂಲಕ ಪಾವತಿ ಮಾಡುವ ಫೋನ್ ಪೇ ಬಳಕೆದಾರರಿಗೆ ಪಿನ್ ಬಳಸುವ ಅವಶ್ಯಕತೆ ಇರುವುದಿಲ್ಲ. ನಿಮ್ಮ ವಹಿವಾಟು 5,000 ರೂಪಾಯಿಯ ಒಳಗೆ ಇರಬೇಕು. ಸಣ್ಣ ಪುಟ್ಟ ವಹಿವಾಟು ಮಾಡೋದಕ್ಕೆ ಅಂದರೆ ಸುಮಾರು 5,000 ರೂಪಾಯಿಯ ಒಳಗೆ ನೀವೇನಾದರೂ ಪಾವತಿ ಮಾಡೋದಕ್ಕೆ ಪಿನ್ ಹಾಕುವ ಬದಲಾಗಿ ನೇರವಾಗಿ ಫಿಂಗರ್ ಪ್ರಿಂಟ್ ಅಥವಾ ಫೇಸ್ ಐಡಿಯ ಬಳಕೆ ಮಾಡಬಹುದು ಅಂತ ಹೇಳಿದೆ. ಸೊ ಬಳಕೆದಾರರು ತಮ್ಮ ಸ್ಮಾರ್ಟ್ ಫೋನ್ನ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಅಥವಾ ಫೇಸ್ ID ಮೂಲಕ ಪಾವತಿ ಮಾಡಬಹುದು. ಜೊತೆಗೆ ಡಬಲ್ ವೆರಿಫಿಕೇಶನ್ ಸೌಲಭ್ಯ ಕೂಡ ಇದರಲ್ಲಿ ಇದೆ. ಸೊ ಗ್ರಾಹಕರ ಸುರಕ್ಷತಾ ದೃಷ್ಟಿಯಿಂದ ಡಬಲ್ ವೆರಿಫಿಕೇಶನ್ ಬಹಳ ಇಂಪಾರ್ಟೆಂಟ್. 2 ಬಾರಿ ಪರಿಶೀಲನೆಗೆ ಅವಕಾಶ ಕೂಡ ಇರುತ್ತೆ. 5,000 ರೂಪಾಯಿ ಮೀರಿದ UPI ಪಾವತಿಗಳಿಗೆ ಈ ಹೊಸ ಆಪ್ಷನ್ ಅನ್ವಯ ಆಗುವುದಿಲ್ಲ. ಆಗ ಗ್ರಾಹಕರು ತಮ್ಮ ಪಿನ್ ಬಳಸಬೇಕಾಗತ್ತೆ. ಈ ಮೂಲಕ ಗ್ರಾಹಕರು ತಮ್ಮ ಸ್ನೇಹಿತರು ಮತ್ತು ಕುಟುಂಬಕ್ಕೆ ಹಣ ಕಳುಹಿಸಲು ಇದು ಸಹಕಾರಿಯಾಗುತ್ತೆ. ಅಂಗಡಿಯಲ್ಲಿ QR ಕೋಡ್ ಸ್ಕ್ಯಾನ್ ಮಾಡಿ ನೇರವಾಗಿ ಪಿನ್ ಹಾಕದೆ ಪಾವತಿ ಮಾಡಬಹುದು. ಆನ್ಲೈನ್ ಪಾವತಿ ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ಪರಿಶೀಲನೆಗೂ ಕೂಡ ಇದು ಸಹಕಾರಿಯಾಗುತ್ತೆ. ನಮ್ಮ ಸ್ಮಾರ್ಟ್ ಫೋನ್ಗಳಲ್ಲಿರುವ ಬಯೋಮೆಟ್ರಿಕ್ ಫೀಚರ್ ಮೂಲಕ UPI ಪೇಮೆಂಟ್ ಅನ್ನು ದೃಢಪಡಿಸುವಂತಹ ವ್ಯವಸ್ಥೆ ಅಳವಡಿಸುವ ನಿಟ್ಟಿನಲ್ಲಿ ಈ ಹಿಂದೆನೇ ಕಂಪನಿಗಳ ಜೊತೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಮಾತುಕತೆ ಮಾಡಿತ್ತು. UPI ಹಣವನ್ನು ಲಪಟಾಯಿಸಲಾಗ್ತಾ ಇರುವ ನೂರಾರು ಪ್ರಕರಣಗಳು ದೇಶದಾದ್ಯಂತ ನಿತ್ಯ ವರದಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ UPI ವಿವರಗಳನ್ನು ಪಡೆಯುವ ವಂಚಕರ ಮಾತುಗಳನ್ನು ನಂಬಿ ಬಹಳಷ್ಟು ಜನ ಹಣ ಸ್ವೀಕರಿಸುವ ಬದಲು ವಂಚಕರಿಗೆ ಹಣ ಕಳುಹಿಸ್ತಾ ಇರೋದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಸೊ ಇಂತಹ ತಪ್ಪುಗಳನ್ನು ತಡೆಯಲು ಫಿಂಗರ್ ಪ್ರಿಂಟ್ ಸೆನ್ಸಾರ್, ಫೇಸ್ ID ಬಳಕೆಗೆ ಆಗುವುದರಿಂದ ಸಹಾಯ ಆಗಬಹುದು. ಇದನ್ನ ಈಗ ಫೋನ್ ಪೇ ಅಳವಡಿಸಿದೆ. ಇದರ ಉಪಯೋಗವನ್ನ ನೀವು ಪಡ್ಕೊಳ್ಳಬಹುದು. ಇದುವೇ ಹೊತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.